ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪೋಲಿಯೋ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ಈ ಒಂದು ಮಾಹಿತಿನ ತಿಳ್ಕೊಳ್ಳಿ. ಹುಟ್ಟಿರೋ ಮಗುವಿಂದ 5 ವರ್ಷ ತನಕ ಪ್ರತಿ ಮಗುವಿಗೂ ಪೋಲಿಯೋ ಹಾಕ್ಸೋವಂಥದ್ದು ಕಡ್ಡಾಯ. ಹಾಗಾಗಿ ಪೋಲಿಯೋ ಇನ್ನೂ ಹಾಕ್ಸಿಲ್ಲ ಅಂದರೆ ದಯಮಾಡಿ ಹಾಕಿಸಿ. ಪೋಲಿಯೋ ಅಂದ್ರೇನು, ಪೋಲಿಯೋ ಹಾಕ್ಸ್ಲಿಲ್ಲ ಅಂತ ಹೇಳಿದ್ರೆ ಏನೇನು ಆಗುತ್ತೆ, ಇದ್ರ ಬಗ್ಗೆ ನಾನು ಹೇಳ್ತೀನಿ. ಹಾಗೆ ಈ ಪೋಲಿಯೋ ವ್ಯಾಕ್ಸಿನೇಷನ್ ಕಂಡುಹಿಡಿದಂತಹ ವಿಜ್ಞಾನಿಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಪೋಲಿಯೋ ಅಂತ ಹೇಳಿದ್ರೆ ಗಂಟ್ಲು ಹಾಗೆ ಕರಳಿಗೆ ಸೋಂಕು ತಗುಲಿಸುವಂತಹ ಒಂದು ಕಾಯಿಲೆ. ಇದನ್ನು ಪೋಲಿಯೋ ಮೈಲೈಟಿಸ್ ಅಥವಾ ಪೋಲಿಯೋ ವೈರಸ್ ಇನ್ಫೆಕ್ಷನ್ ಅಂತ ಹೇಳಿ ಕರೀತಾರೆ. ಇದರಲ್ಲಿ ತುಂಬ ಲಕ್ಷಣಗಳಿದೆ. ಅಂದರೆ ಜ್ವರ ಬರುವಂತಹ ಲಕ್ಷಣ ಅಥವಾ ಮೆದುಳಲ್ಲಿ ಉರಿಯೂತ ಆಗುವಂಥದ್ದು, ಸ್ಟ್ರೋಕ್ ಆಗುವಂಥ ಚಾನ್ಸಸ್ಸು ಹೆಚ್ಚಿಗೆ. ಸೊ ಜನರಲಾಗಿ ಲಕ್ಷಣಗಳು ಹೇಗಿರುತ್ತೆ ಅಂದರೆ ಜ್ವರ, ತಲೆನೋವು, ತುಂಬ ಸ್ಟ್ರೈನ್ ಆಗುವಂಥದ್ದು, ಗಂಟ್ಲು ನೋವು, ತಲೆನೋವು ಆಗುವಂಥದ್ದು, ವಾಕರಿಕೆ, ವಾಂತಿ, ಬೇದಿ ಆಗುವಂಥದ್ದು, ಹೊಟ್ಟೆ ನೋವಾಗುವಂಥದ್ದು, ಕುತ್ತಿಗೆ ಹಾಗೆ ಬೆನ್ನಿನ ಮೂಳೆ ನೋವಾಗುವಂಥದ್ದು, ಪ್ರತಿಯೊಂದು ಪಾರ್ಟ್ಗಳಲ್ಲೂ ಈ ನರಗಳೆಲ್ಲ ಎಳ್ದಂಗೆ ಆಗುವಂಥದ್ದು, ಸ್ಟ್ರೋಕ್ ಆಗುವಂಥದ್ದು, ಉಸಿರಾಡೋಕ್ಕೆ ತುಂಬ ಕಷ್ಟ ಆಗುವಂಥದ್ದು, ಉಗುಳು ನುಂಗೋಕ್ಕೆ ಅಥವಾ ಮಾತಾಡೋಕ್ಕೆ ತುಂಬ ಕಷ್ಟ ಆಗುವಂಥದ್ದು ಇದು ಪೋಲಿಯೋದ ಲಕ್ಷಣ. ಆದರೆ ಎಲ್ರಿಗೂ ಇದೇ ರೀತಿ ಲಕ್ಷಣಗಳು ಇರಬೇಕು ಅನ್ನೋದಂಥದ್ದು ಏನೂ ಇಲ್ಲ. ಕೆಲವೊಬ್ಬರಿಗೆ ಲಕ್ಷಣಗಳೇ ಇರಲ್ಲ. ಅಂದರೆ ಅವರು ಆರಾಮಾಗೇ ಇರ್ತಾರೆ, ಸೌಮ್ಯವಾಗಿ. ಅಂದರೆ ಯಾವುದೂ ಲಕ್ಷಣಗಳನ್ನ ತೋರಿಸ್ದೆ ಆರಾಮಾಗಿ ಇರೋವಂಥದ್ದು ಕೂಡ ಪೋಲಿಯೋದಲ್ಲಿ ನೋಡಬಹುದು. ಹಾಗಾದರೆ ಈ ಪೋಲಿಯೋ ಹೇಗೆ ಹರಡುತ್ತೆ ಅಂತ ಕೇಳೋದಾದರೆ, ಸ್ನಾನಕ್ಕೆ ಹೋದಾಗ ಅಥವಾ ನೀವು ವಾಶ್ರೂಮ್ಗೆ ಹೋದಾಗ ಎಲ್ಲ ಕಡೆ ಮುಟ್ಟಿರ್ತಾರೆ ಗಲೀಜನ್ನ. ಸೊ ಆವಾಗ ಕರೆಕ್ಟಾಗಿ ಕೈ ತೊಳಿದಲೇ ಏನಾದರೂ ತಿನ್ನೋವಂಥದ್ದು ಅದೇ ಕೈಯಿಂದ ಅಥವಾ ಏನಾದರೂ ಕುಡಿಯೋವಂಥದ್ದು, ಕೊಳಕು ನೀರನ್ನು ಜಾಸ್ತಿ ಕುಡಿಯೋದು, ನುಂಗೋದು ಇದರಿಂದ. ಹಾಗೆ ಸ್ವಿಮ್ ಮಾಡೋಷ್ಟೊತ್ತಿಗೆ ಆ ನೀರೇನಾದ್ರು ತುಂಬ ಗಲೀಜಾಗಿದೆ, ಅದರಲ್ಲಿ ಈಜಾಡಿರ್ತಾರೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ನೀರನ್ನ ಕುಡಿಯೋವಂಥದ್ದು ಅಥವಾ ಅದು ಬಾಯೊಳಗೆ ಹೋಗೋವಂಥದ್ರಿಂದನೂ ಕೂಡ ಬರಬಹುದು. ಅಥವಾ ಕೆಲವೊಂದು ವೈರಸ್ ಇರುವಂತಹ ಪದಾರ್ಥಗಳನ್ನ ಮುಟ್ಟೋದ್ರಿಂದ ಅಥವಾ ಪೋಲಿಯೋ ಇರೋ ವ್ಯಕ್ತಿಗೆ ಯಾವುದೇ ಲಕ್ಷಣಗಳು ಇಲ್ದಿದ್ರೂ ಆ ವ್ಯಕ್ತಿ ಜೊತೆಗೆ ಏನಾದರೂ ಸಂಪರ್ಕದಲ್ಲಿದ್ದರೂ ಕೂಡ ಈ ಪೋಲಿಯೋ ಬರುತ್ತೆ. ಸೊ ಯಾರಿಗಾದರೂ ಈ ಪೋಲಿಯೋ ಮೈಲೈಟಿಸ್ ಬರ್ಬೋದು. ಆದರೆ ಕೆಲವರಿಗೆ ತುಂಬಾ ಅಪಾಯ ಕೊಡುವಂಥದ್ದಿದು. ಚಿಕ್ಕ ಮಕ್ಕಳಿಗೆ ಲಸಿಕೆ ಹಾಕದಿದ್ದರೆ ಅವರು ಬೇಗ ಈ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಇನ್ನು ಹದಿಹರೆಯದವರು ಅಥವಾ ವಯಸ್ಕರು ಕೂಡ ಲಸಿಕೆ ಹಾಕದೇ ಇದ್ದರೆ ಅವರಿಗೇನಾದರೂ ಪೋಲಿಯೋ ಇದ್ದರೂ ಕೂಡ ಸಹ ಬರಬಹುದು. ಇನ್ನು ಪೋಲಿಯೋ ಹರಡೋ ಸ್ಥಳಗಳಲ್ಲಿ ವಾಸ ಮಾಡ್ತಾ ಇದ್ದರೆ ಅಥವಾ ಪ್ರಯಾಣಿಸ್ತಿದ್ರೆ ಕೂಡ ಆ ಅಪಾಯ ಹೆಚ್ಚಿಗೆ. ಪೋಲಿಯೋ ಬಂದಿದೆಯಾ ಅಂತ ಹೇಳಿ ಅಥವಾ ಈ ಸೋಂಕು ತಗಲಿದೆಯಾ ಅಂತ ಹೇಳಿ ಪರೀಕ್ಷಿಸೋಕ್ಕೆ ನಾರ್ಮಲ್ ಆಗಿ ಗಂಟ್ಲಲ್ಲಿರುವಂಥ ಉಗುಳು ಅಂದರೆ ಲಾಲಾರಸ ಅಥವಾ ಮಲ ಅಥವಾ ರಕ್ತ ಹಾಗೆ ಬೆನ್ನು ಮೂಳೆಯ ದ್ರವವನ್ನು ಚೆಕ್ ಮಾಡ್ತಾರೆ. ಅಂದರೆ ಜ್ವರ ಬಂದಿರುತ್ತಲ್ವ, ಸೊ ಪೋಲಿಯೋ ಬಂದಿದೆಯೋ ಅಂತ ಹೇಳಿ ಕಂಡುಹಿಡಿಯೋಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದ್ರೆ, ಪೋಲಿಯೋನ ತಡೆಗಟ್ಟಬಹುದಾ ಅಥವಾ ಬರದೇ ಇರೋ ಹಾಗೆ ತಡಿಬಹುದಾ ಅಂತ ಹೇಳಿ. ಪೋಲಿಯೋ ಬರದೇ ಇರೋಕ್ಕೆ ಉತ್ತಮ ಮಾರ್ಗ ಅಂತ ಹೇಳಿದ್ರೆ ಅದು ಬಾಲ್ಯದಲ್ಲಿ ಲಸಿಕೆ ಹಾಕ್ಸ್ಕೊಳ್ಳೋವಂಥದ್ದು. ಸಾಧ್ಯವಾದಷ್ಟು ಲಸಿಕೆ ಹಾಕ್ಸ್ಕೋಬೇಕು. ಅಕಸ್ಮಾತ್ ಹಾಕಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ವಾಶ್ರೂಮ್ನ ಬಳಸಿದ ನಂತರ ಅಥವಾ ಡೈಪರ್ಗಳನ್ನ ಬದಲಾಯಿಸಿದ ನಂತರ ನಿಮ್ಮ ಕೈಗಳನ್ನ ಆಗಾಗ್ಗೆ ತೊಳೆಯುವಂಥದ್ದು. ಪರಿಶುದ್ಧವಾಗಿರೋ ನೀರು ಸಿಗದೇ ಇದ್ದರೆ ಬಾಟಲ್ ನೀರನ್ನ ಅದು ನೋಡಿಕೊಂಡು ಬಾಟಲ್ ನೀರನ್ನ ಕುಡಿಯುವಂಥದ್ದು ಅಥವಾ ಅಡುಗೆ ಮಾಡೋವಂಥದ್ದನ್ನ ಮಾಡಬೇಕಾಗತ್ತೆ. ಸಾಧ್ಯವಾದಷ್ಟು ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೊಳ್ಳಿ ಅಂತಲೇ ಕೇಳ್ಕೊತೀನಿ. ನಾನು ಕೂಡ ಇವತ್ತು ನನ್ನ ಇಬ್ಬರು ಮಕ್ಕಳನ್ನು ಹತ್ತಿರದಲ್ಲಿರುವಂತಹ ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ಕೊಂಡು ಕರ್ಕೊಂಡು ಬಂದೆ. ಈ ಪೋಲಿಯೋ ಡ್ರಾಪ್ಸು ವರ್ಷಕ್ಕೆ 2 ಸಲ, ಸಾಮಾನ್ಯವಾಗಿ ಡಿಸೆಂಬರ್ ಅಥವಾ ಜನವರಿಲಿ, ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳುಗಳಲ್ಲಿ ಹುಟ್ಟಿರೋ ಮಗುವಿಂದ 5 ವರ್ಷದ ಒಳಗಿನ ಮಗುಗೆ ಹಾಕುವಂಥದ್ದು. ಅಂದರೆ ಭಾರತವನ್ನು ಪೋಲಿಯೋ ಮುಕ್ತವಾಗಿಡೋಕ್ಕೆ ಹಾಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚೋಕ್ಕೆ, ಅಂದರೆ ಇಮ್ಯೂನ್ ಪವರ್ನ ಜಾಸ್ತಿ ಮಾಡೋಕ್ಕೋಸ್ಕರ ಈ ಒಂದು ಪೋಲಿಯೋ ಡ್ರಾಪ್ಸನ್ನು ಹಾಕ್ಸೋವಂಥದ್ದು.
ಹಾಕ್ಸಿದ್ಮೇಲೆ ಅವರು ಮಾರ್ಕ್ ಮಾಡ್ತಾರೆ ಹಾಕ್ಸಿದಾರೋ ಇಲ್ವೋ ಅಂತ ಹೇಳಿ. ಕೆಲವೊಂದು ಕಡೆ ಸ್ಕೂಲ್ಗಳಲ್ಲೇ ಈ ಪೋಲಿಯೋ ಡ್ರಾಪ್ಸ್ನ ಹಾಕಿಸ್ತಾರೆ. ಈ ಪೋಲಿಯೋ ಅಥವಾ ಪೋಲಿಯೋ ಮೈಲೈಟಿಸ್ ನರಮಂಡಲದ ಮೇಲೆ ದಾಳಿ ಮಾಡುವಂಥ ವೈರಸ್ಸಿಂದ ಬರುವಂಥ ಒಂದು ಕಾಯಿಲೆ. 20ನೇ ಶತಮಾನದಲ್ಲಿ ಇದು ತುಂಬಾ ಭಯನ ಉಂಟು ಮಾಡಿತ್ತು. ವಿಶೇಷವಾಗಿ ಬೇಸಿಗೆಯಲ್ಲಿ ಹರಡುವಂತಹ ಸಾಂಕ್ರಾಮಿಕ ರೋಗ ಅಂತಲೇ ಹೇಳ್ಬೋದು. ಈ ವೈರಸ್ಸು ಸಾವಿರಾರು ಮಕ್ಕಳನ್ನ ಪಾರ್ಶ್ವವಾಯು ಪೀಡಿತರನ್ನಾಗಿ ಮಾಡ್ತು. ಆದರೆ 1950 ಈ ಒಂದು ದಶಕದಲ್ಲಿ ಎಕ್ಸಾಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ 1952 ಈ ಒಂದು ಟೈಮಲ್ಲಿ ಇಂಜೆಕ್ಷನ್ ಮೂಲಕ ಅಂದರೆ ಚುಚ್ಚುಮದ್ದು ಲಸಿಕೆ ಇನ್ಯಾಕ್ಟಿವೇಟೆಡ್ ಪೋಲಿಯೋ ವೈರಸ್ ವ್ಯಾಕ್ಸಿನ್ ಅಂತ ಹೇಳಿ ಡಾಕ್ಟರ್ ಜೊನಾಸ್ ಸಾಲ್ಕ್ ಅಂತ ಹೇಳಿ ಇವರು ಮೊದಲು ಬಾರಿಗೆ ಪರಿಣಾಮಕಾರಿಯಾಗಿ ಪೋಲಿಯೋ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ್ರು. ಅದನ್ನು 1955ರಲ್ಲಿ ಅನುಮೋದಿಸಿದ್ರು. ಆದರೆ ಈ ವ್ಯಕ್ತಿ ಇದಕ್ಕೆ ಪೇಟೆಂಟ್ ತಗೊಳ್ಳದೆ ಎಲ್ರಿಗೂ ಈ ಒಂದು ಚುಚ್ಚುಮದ್ದಿಂದ ಹೆಲ್ಪ್ ಆಗಲಿ ಅಂತ ಹೇಳಿ ಮಾನವೀಯತೆನ ಮೆರೆದ್ರು. ಅದನ್ನು IPV ಅಂತ ಹೇಳಿ ಕರಿತೀವಿ, ಅಂದರೆ ಇನ್ಯಾಕ್ಟಿವೇಟೆಡ್ ಪೋಲಿಯೋ ವೈರಸ್ ವ್ಯಾಕ್ಸಿನ್ನ. ಅದಾದಮೇಲೆ 1960 ಈ ದಶಕದಲ್ಲಿ ಡಾಕ್ಟರ್ ಆಲ್ಬರ್ಟ್ ಸ್ಯಾಬಿನ್ ಅನ್ನೋರು ಓರಲ್ ಲಸಿಕೆ ಅಥವಾ ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಂದರೆ ಬಾಯಿ ಮೂಲಕ ನೀಡುವಂತಹ ಈ ಒಂದು ಲಸಿಕೆಯನ್ನು ಕಂಡುಹಿಡಿದ್ರು. ಸೊ ಈಗ ಬಾಯಿಗೆ ಹಾಕೋ ಲಸಿಕೆ ಮೂಲಕ ಪ್ರತಿ ಮಕ್ಕಳಿಗೂ ಇದನ್ನು ನೀಡ್ತಿರುವಂಥದ್ದು. ಈ ಲಸಿಕೆಗಳ ಆವಿಷ್ಕಾರ ಪೋಲಿಯೋ ರೋಗನ ಜಾಗತಿಕವಾಗಿ ನಿಯಂತ್ರಿಸೋಕ್ಕೆ ಹಾಗೆ ನಿರ್ಮೂಲನ ಮಾಡೋಕ್ಕೆ ಪ್ರಮುಖವಾಗಿ ಕಾರಣವಾಯಿತು. ಈ ಪೋಲಿಯೋ ಲಸಿಕೆಗಳನ್ನ ಕಂಡಿದ್ದು ಯಾರು ಅಂತ ಕೇಳಿದ್ರೆ ಅದರಲ್ಲಿ ಪ್ರಮುಖವಾಗಿ ಕಾಣೋರು ಡಾಕ್ಟರ್ ಜೊನಾಸ್ ಸಾಲ್ಕ್ ಮತ್ತು ಡಾಕ್ಟರ್ ಆಲ್ಬರ್ಟ್ ಸ್ಯಾಬಿನ್. ಅದ್ರ ಜೊತೆಗೆ ತುಂಬ ಜನ ವಿಜ್ಞಾನಿಗಳಿದ್ದರು. ಬಟ್ ಇವರ ತಂಡಗಳು ಈ ಒಂದು ಲಸಿಕೆನ ಕಂಡುಹಿಡಿಯೋದ್ರಲ್ಲಿ ಹಾಗೆ ಅಭಿವೃದ್ಧಿಪಡಿಸೋದ್ರಲ್ಲಿ ಯಶಸ್ವಿಯಾದರು ಅಂತಲೇ ಹೇಳಬಹುದು. ಭಾರತ 2011ರಿಂದ ಯಾವುದೇ ಪೋಲಿಯೋ ಪ್ರಕರಣ ವರದಿಯಾಗಿಲ್ಲ ಅಂತ ಹೇಳಿ 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಹೇಳಿ ಘೋಷಿಸಿದೆ. ಆದರೂ ಕೂಡ ಪೋಲಿಯೋ ಹಾಕಿಸೋದದ್ದು ಒಳ್ಳೆಯದು. ಸೊ ದಯಮಾಡಿ ಇನ್ನು ಯಾರ್ಯಾರು ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ನ ಹಾಕ್ಸಿಲ್ವೋ ಈಗಲೇ ಹತ್ತಿರದಲ್ಲಿರುವಂತಹ ಆಯುಷ್ಮಾನ್ ಕೇಂದ್ರ ಅಥವಾ ಆಯುಷ್ಮಾನ್ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಮಕ್ಕಳಿಗೆ ಈ ಒಂದು ಲಸಿಕೆನ ಹಾಕಿಸಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು, ಧನ್ಯವಾದಗಳು.